ಕರುನಾಡಿಗೆ ನಮಸ್ಕಾರ. ಇವತ್ತು 12 ಜನವರಿ 2025 ಇಂದು ರಾಷ್ಟ್ರೀಯ ಯುವಕರ ದಿವಸ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪುತ್ರರಾದ ಭಾರತ ದೇಶದ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ದಿವ್ಯ ಚೈತನ್ಯ ಶಕ್ತಿ ಸ್ವಾಮಿ ವಿವೇಕಾನಂದರ ಜಯಂತಿ ಇದೆ. ಸ್ವಾಮಿ ವಿವೇಕಾನಂದರ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದಂತ ಒಂದು ಪುಣ್ಯ ಯೋಗ ನನ್ನ ಜೀವನದಲ್ಲಿ ಬಂದಿದೆ. ವೆಸ್ಟ್ ಬೆಂಗಾಲ್ ಪರೀಕ್ಷೆ ಬರೆಯುವಾಗ ನಾನು ಕಲ್ಕತ್ತಕ್ಕೆ ಹೋಗಿದ್ದೆ. ಕಲ್ಕತ್ತಾದಲ್ಲಿ ಕಾಲಿಕಾ ಅಂತ ಒಂದು ಮಂದಿರ ಇದೆ. ಆ ಕಾಲಿಕಾ ಮಂದಿರದೊಳಗ ಸ್ವಾಮಿ ವಿವೇಕಾನಂದರ ಸಮಾಧಿ ಮತ್ತು ಸ್ವಾಮಿ ವಿವೇಕಾನಂದರ ಗುರುಗಳು ಪರಮಹಂಸರ ಒಂದು ಸಮಾಧಿ ಸ್ಥಳ ಕೂಡ ಅದೇ. ಹೀಗಾಗಿ ಸ್ವಾಮಿ ವಿವೇಕಾನಂದ ಹಾಗೂ ಪರಮಹಂಸರ ದರ್ಶನ ಆ ಪ್ರದೇಶಕ್ಕೆ ಹೋಗಿ ಆ ಒಂದು ಪುಣ್ಯ ಸ್ಥಳಕ್ಕೆ ಹೋಗಿ ತೆಗೆದುಕೊಂಡು ಬಂದಂತ ಒಂದು ಪುಣ್ಯ ಯೋಗ ನನ್ನ ಜೀವನದಲ್ಲಿ ಬಂದಿದೆ. ಕಲ್ಕತ್ತಾದಲ್ಲಿ ಬೇಲೂರು ಮಠ ಅಂತ ಹೇಳಿದೆ. ಬೇಲೂರು ಮಠ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರ ಸಮಾಧಿ ಸ್ಥಳ. ಬೇಲೂರು ಮಠ ಅಂದ ತಕ್ಷಣ ನನಗೆ ನಮ್ಮ ಕರ್ನಾಟಕದ ಹಳೆಬೀಡು ಬೇಲೂರು ಅಲ್ಲಿ ಬರ್ತೈತೆ ಅಂತ ಹಿಂಗೆ ಅನ್ಸಿತ್ತು. ಬಟ್ ಅದಲ್ಲ, ಕಾಲಿಕಾ ಮಂದಿರದೊಳಗೆ ಆ ಕಾಲಿಕಾ ಮಂದಿರದಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಕಾಲಿಕಾಳ ದರ್ಶನವಾಗಿದೆ ಅಂತೇಳಿ ಒಂದು ಘಟನೆ ಇದೆ ಅವರ ಜೀವನದೊಳಗೆ. ಸೊ ಏನೇ ಇದ್ರೂ ಕೂಡ ಸ್ವಾಮಿ ವಿವೇಕಾನಂದರು ಅದ್ಭುತ ವ್ಯಕ್ತಿಗಳು. ಹಾಗೆ ನೋಡಿದ್ರೆ ಸ್ವಾಮಿ ವಿವೇಕಾನಂದರ ತಂದೆ ವಕೀಲರು ಇದ್ದಿರಂತ. ವಕೀಲರು ನೋಡ್ರಿ, ಇವ್ರ ತಂದೆ ವಕೀಲರು. ಇವ್ರು ಒಂದ್ಸಲ ತಮ್ಮ ಮನೆಯೊಳಗ ಹಾಡ್ಕೋತ ಕುಳಿತಿದ್ರಂತ. ಅವ್ರ ಮನೆ ಹತ್ರ ಒಬ್ರು ಸನ್ಯಾಸಿ, ಒಬ್ರು ಸಾಧು ನಡ್ಕೊಂತ ಹೋಗ್ತಿದ್ರಂತ. ಆ ಸಮಯದೊಳಗ ಇವ್ರೊಂದು ಮನೆಯೊಳಗೆ ಕುಳಿತು ಹಾಡುವಾಗ ಆ ಸ್ವಾಮೀಜಿಗೆ ಗೊತ್ತಾಯ್ತು, ಯಾರು ಇದು ಧ್ವನಿ, ಯಾರು ಇವ್ರು ಹಾಡುತ್ತಿದ್ದಾರೆ ಅಂತೇಳಿ ಆ ಸ್ವಾಮೀಜಿ, ಆ ಸನ್ಯಾಸಿ ಇದ್ದವರು ಇವ್ರ ಮನೆಗೆ ಬರ್ತಾರೆ. ಬಂದು ವಕೀಲರಿಗೆ ಅಂತಾರೆ, ಯಾರು ಇವ್ರು ಹಾಡೋರು? ಇವ್ ನನ್ನ ಮಗ ಅದನ, ಇವನ ಹತ್ರ ದೊಡ್ಡ ಶಕ್ತಿ ಇದೆ, ದಿವ್ಯ ಶಕ್ತಿ ಇದೆ, ಇವ ನಾಳೆ ಜಗತ್ತನ್ನ ಬೆಳಗುತ್ತಾನೆ, ಇವನಿಗೆ ನನಗೆ ಕೊಡು ಅಂತೇಳಿ ಆ ಪರಮಹಂಸರು ಇವರ ತಂದೆಗೆ ವಕೀಲರಿಗೆ ಕೇಳಿದಾಗ ಅವರು ವಕೀಲರು ಮತ್ತು ಇವರ ತಾಯಿ, ಆಗಲಿ ಗುರುಗಳೇ, ನೀವು ಹೇಳಿದ ಹಾಗೆ ನನ್ನ ಮಗ ಜಗತ್ತನ್ನ ಬೆಳಗ್ಲಿ, ನಾವು ನಿಮ್ಮ ಕೈ ಕೊಡ್ತೀವಿ ಅಂತೇಳಿ. ಇದೊಂದು ಘಟನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ನೋಡ್ರಿ, ಎಷ್ಟು ಚಲೋ ಮಾತೈತಿ. ಇಟ್ ಈಸ್ ಅ ಪ್ರಿವಿಲೇಜ್ ಟು ಸರ್ವ್ ಮ್ಯಾನ್ಕೈಂಡ್, for this is the worship of God is here in all these human souls. ಜನಸೇವೆಯೇ ಜನಾರ್ದನನ ಸೇವೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾವು ಸೇವೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಏನು ಆತ್ಮ ಇದೆಯೋ ಆ ಆತ್ಮ ಎಂದರೆ ಆ ದೇವರ ವಾಸಸ್ಥಾನ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿದೆ. ಹೀಗಾಗಿ ಮನುಷ್ಯರನ್ನ ಪ್ರೀತಿಸುವುದು, ಮನುಷ್ಯರನ್ನ ಗೌರವಿಸುವುದು, ಮನುಷ್ಯರ ಸೇವೆ ಮಾಡುವುದೆಂದರೆ ದೇವರ ಸೇವೆ ಮಾಡಿದ ಹಾಗೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರಿದ್ದಾನೆ ಎಂದು ತಿಳಿದು ನಾವು ಸೇವೆಯನ್ನ ಮಾಡಬೇಕು. ಇವರ ಒಂದು ವಿಚಾರಧಾರೆ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ನಾನು ಒಳ್ಳೆಯ ಕೆಲಸ ಮಾಡುವ ಪ್ರಯತ್ನ ನಾನು ಮಾಡುತ್ತಿದ್ದೇನೆ. ಮಾಡುವಾಗ ಏನಾದರೂ ತಪ್ಪು ತಡೆಗಳಾದ್ರೂ ಕೂಡ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಬೇಕು. ನೀವೆಲ್ಲರೂ ಒಳ್ಳೆಯವರೇ. ಆದ್ರೆ ನಾನು ವಿಡಿಯೋ ಮಾಡುವಾಗ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಹೇಳ್ತಿರ್ತೀನಿ ರೀ. ಅದನ್ನು ನೀವು ಕೆಟ್ಟ ಉದ್ದೇಶದಿಂದ ಆ ಕೆಟ್ಟ ಆಂಗಲ್ದೊಳಗೆ ನೋಡಿ ಮಾಡೋದು ನನ್ನ ಮಾತು ಅಥವಾ ನನ್ನ ನಡೆ, ನನ್ನ ನುಡಿಗಳು. ಇವಾಗ ಒಬ್ರು ಸಿಕ್ಕಾಪಟ್ಟೆ ಮೆಸೇಜ್ ಮಾಡಿ ನನಗೆ ಕೆಟ್ಟ ಮೆಸೇಜ್ ಇರ್ಲಿ, ನಿಮ್ ಕೆಟ್ಟ ಮೆಸೇಜ್ ಮಾಡೋರದು ಧರ್ಮ, ಅದಕ್ಕೆ ಏನ್ ಮಾಡೋದು? ಈಗ ನಾವು ಅವ್ರಿಗೇನೋ ಅಲ್ಲಿಗೆ ಬರಂಗಿಲ್ರಿ. ಅದನ್ನು ವರ್ಷಿಪ್ ಆಫ್ ಗಾಡ್. ನೀವು ನಮಗೆ ದೇವರಂತ ತಿಳಿದೇ ನಿಮ್ಮನ್ನ ಸೇವೆ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಅಂದ್ರು, ಎಲ್ಲರದು ವಿಡಿಯೋ ಮಾಡ್ಲಾಗತ್ತೀರಿ. ಈಗೇನು ನೀವು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನೋಡಿ ಅಥವಾ ಬುಕ್ಗಳನ್ನು ಓದಿ ನನ್ನ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತಿದ್ದರು. ಆ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಿದ್ದೆ. ಆದ್ರೆ ಸಮಾಜದೊಳಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಸಿಗಲಿ ಅನ್ನೋ ಉದ್ದೇಶದಿಂದ ವಿಡಿಯೋಗಳನ್ನ ನಾನು ಪಬ್ಲಿಷ್ ಮಾಡಿದ್ದೇನೆ ಹೊರತಾಗಿ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಆದರೆ ಆ ಕೆಟ್ಟ ಉದ್ದೇಶ ಹೀಗೆ ನಿಮಗೆ ಅನಿಸ್ತಿತ್ತು, ಹಿಂಗೆ ತಿಳಿದ ತಕ್ಷಣ ನಾನು ಆಗಲಿಪ್ಪ ಯಾವುದೇ ವಿದ್ಯಾರ್ಥಿಗಳ ಒಂದು ವಿಡಿಯೋ ಈಗ ನಾನು ಅಪ್ಲೋಡ್ ಮಾಡುವುದಿಲ್ಲ. ಸೊ ಯಾವುದೇ ವಿದ್ಯಾರ್ಥಿಗಳು ನಿಮ್ಮ ಅನಿಸಿಕೆಗಳು ನನಗೆ ಕಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಕಳಿಸಿದ್ರು ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ದೊಳಗೆ ಪಬ್ಲಿಷ್ ಮಾಡುವುದಿಲ್ಲ. ಏನಾಗ್ತದ್ರಿ, ಒಳ್ಳೇದನ್ನ ನೋಡುವಂತ ದೊಡ್ಡ ಮನಸ್ಸು ಸಮಾಜದೊಳಗೆ ಇರಬೇಕಾಗ್ತದೆ ಎಲ್ಲರಿಗೆ.
ಇರ್ಲಿ, ಅವ್ರವ್ರ ದೃಷ್ಟಿಕೋನ. ಓಕೆ, ನಾವು ಅಂತೂ ನಮ್ದು ಒಳ್ಳೆ ಕೆಲಸ ಮಾಡ್ಕೊಂತ ಹೋಗೋದು. ಇಲ್ಲಿ ವಿವೇಕಾನಂದ್ರ ಅದೇ ಹೇಳ್ತಾರೆ, ವರ್ಷಿಪ್ ಆಫ್ ಗಾಡ್. ಪ್ರತಿಯೊಬ್ಬ ದೇವರು ಮನುಷ್ಯನ ಹತ್ರ ಇದೆ. ಮನುಷ್ಯನ ಸೋಲ್ಸ್, ಮನುಷ್ಯನ ಆತ್ಮವೇ ದೇವರ ಇರುವಂತ ಸ್ಥಾನ. ಸೊ ಹೀಗಾಗಿ ನಿಮ್ಮ ಸೇವೆ ಮಾಡುವ ಸಲುವಾಗಿ ಒಂದು ಅವಕಾಶ ಈ ಸ್ವಾಮಿ ವಿವೇಕಾನಂದರು ನನಗೆ ಕೊಟ್ಟಿದ್ದಾರೆ, ಸ್ವಾಮಿ ಸಮರ್ಥರು ನನಗೆ ಕೊಟ್ಟಿದ್ದಾರೆ ಎಂದು ತಿಳಿದು ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ. ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಆಲ್ರೆಡಿ ನೌಕರಿ ಐತಿ, ಒಂದು ದೇವರು ರೊಟ್ಟಿನೂ ಕೊಟ್ಟಿದ್ದಾನೆ, ಆರಾಮಿದ್ದೀನಿ ರೀ. ಓಕೆ, ಯಾರಿಗೋ ಮೋಸ ಮಾಡಿ ಯಾರಿಗೋ ಗೋಣು ಮುರಿದು ದುಡ್ಡು ಗಳಿಸುವ ಅವಶ್ಯಕತೆ ನನಗಿಲ್ಲ, ನಾ ಅದು ಮಾಡೋದೂ ಇಲ್ಲ. ಆದರೆ ಪ್ರಪಂಚ ನಡೆಯುವ ಸಲುವಾಗಿ, ಜೀವನ ನಡೆಯುವ ಸಲುವಾಗಿ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ದೇವರು ನನಗೆ ಆಲ್ರೆಡಿ ಒಂದು ನೌಕರಿ ಕೊಟ್ಟಿದ್ದು. ಹಿಂಗಾಗಿ ಆರಾಮಿದ್ದೀವಿ ನಾವು. ನೀವು ಕೂಡ ಚೆನ್ನಾಗಿರ್ರಿ, ನೀವು ಕೂಡ ಬೆಳಿಬೇಕು. ಯಾರೇ ಏನೇ ಅಂದ್ರೂ ಕೂಡ ನಾನು ಇನ್ನು ಮುಂದೆ ಮನಸ್ಸಿಗೆ ಹಚ್ಚಿಕೊಳ್ಳೋದು ಇಲ್ಲ. ನನ್ನ ಕೆಲಸ ನಾನು ನಿರಂತರವಾಗಿ ಮಾಡೇ ಮಾಡ್ತೀನಿ ರೀ. 15 ವರ್ಷ ಆಯ್ತು ನನಗೆ ಟೀಕೆ ಮಾಡೋರು, ನೋವು ಕೊಡೋರು, ತ್ರಾಸು ಕೊಡೋರು ಇದ್ದಾರೆ. ಅವ್ರವ್ರ ಪ್ರಕಾರ, ಅವ್ರಿಗೆ ದೇವ್ರು ಹೇಗೆ ಬುದ್ಧಿ ಕೊಡ್ತಾನೆ ಅವ್ರ ಪ್ರಕಾರ ಅವ್ರು ನಡಿಬಹುದು. ನಮಗೆ ದೇವ್ರು ಹೇಗೆ ಬುದ್ಧಿ ಕೊಡ್ತಾನೆ ಆ ರೀತಿ ನಾವು ಕೂಡ ನಡೆಯುತ್ತಿದ್ದೇವೆ. ಆದ್ರೆ ನಡೆಯುವಂತ ವ್ಯಕ್ತಿನೇ ಬೀಳುತ್ತಾನೆ. ಮಾಡುವಾಗ ತಪ್ಪು ಇದ್ರೂ ಅದನ್ನ ತಿದ್ದಿ ಮುಂದೆ ನಡಿಬೇಕಾಗ್ತದ್ರಿ. ಸೊ ನಮ್ಮ ತಪ್ಪುಗಳನ್ನ ತಾವು ಕೂಡ ನನಗೆ ವಾಟ್ಸಪ್ ಮೂಲಕ ಹೇಳಿ ಸುಧಾರಣೆಯನ್ನು ಮಾಡ್ರಿ. ನಾವು ಕೂಡಿ ಬೆಳೆಯೋಣ. ಇವತ್ತು ಯಾರ್ದು ಜಯಂತಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯ ಜನ್ಮ ದಿವಸ. ಜೀಜಾವು ತಾಯಿ, ತಾಯಿ ಇದ್ರಿ ಹೇಗಿರ್ಬೇಕ್ರಿ ಈ ತಾಯಿ ಹಾಗೆ. ಜೀಜಾವು ತಾಯಿ ನೋಡ್ರಿ, ಇವರಿಗೆ ನಾವು ಮಾ ಸಾಹೇಬ್ ಅಂತ ಮಹಾರಾಷ್ಟ್ರದೊಳಗೆ ಮಾ ಸಾಹೇಬ್ ಅಂದ್ರೆ ಜೀಜಾವು ತಾಯಿ. ಶಿವಭಾನ ಗಡವಣ್ಯಾರ ಜೀಜಾವಂಚೆ ಚರಣಿ ನತಮಸ್ತಕ್ ಅಂದ್ರೆ ಶಿವಾಜಿ ಮಹಾರಾಜರನ್ನ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ, ಶ್ರೇಷ್ಠ ಮನುಷ್ಯನಾಗಿ, ಶ್ರೇಷ್ಠ ರಾಜನನ್ನಾಗಿ, ಶ್ರೇಷ್ಠ ವಿದ್ವಾಂಸರನ್ನಾಗಿ, ಶ್ರೇಷ್ಠ ರಾಜನನ್ನಾಗಿ ಮಾಡಿದಂತ ಒಂದು ಗೌರವ ಯಾರಿಗೆ ಸಲ್ಲಿಸಬೇಕು ಅಂದ್ರೆ ಇವ್ರಿಗೆ, ಜೀಜಾವ್ ಈ ತಾಯಿಗೆ. ಸೊ ತಾಯಿ ಋಣ ಜಾಸ್ತಿ ಇರ್ತೈತಿ. ಈ ತಾಯಿ ತನ್ನ ಶಿವಾಜಿ ಮಹಾರಾಜರಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಇವ್ರ ಹತ್ರ ಒಳ್ಳೆಯ ಸಂಸ್ಕಾರ ಬೆಳೆಸುವಂತ ಕೆಲಸ ತಾಯಿ ಮಾಡಿದ್ದಾಳೆ. ತಾಯಿ ಋಣ ಎಂದೂ ತೀರ್ಸಲ್ಕಾಗಲ್ರಿ. ನಾವು ಅಂತೀವಿ ತಾಯಿ ಅಂತ. ಏನ್ರಿ ತಾಯಿ ಏನ್? ತಾಯಿ ಅಂದ್ರೆ ತಾಯಿಯ ಮಡಿಲು, ತಾಯಿಯ ಒಡಲು, ತಾಯಿಯ ಪ್ರೀತಿ, ತಾಯಿಯ ಮಮಕಾರ, ತಾಯಿಯ ತ್ಯಾಗ ಸಾಕಷ್ಟಿದೆ. ಹೀಗಾಗಿ ನಮಗೆ ನಿಜವಾದ ದೇವರು, ಮೊದಲನೇ ದೇವರು ಯಾವ್ದಾರ ತಾಯಿ, ಎರಡನೇ ದೇವರು ಅಂದ್ರೆ ತಂದೆ. ಸೊ ಇವರು ಮೊನ್ನೆ ಒಂದು ಉದಯವಾಣಿ ಪತ್ರಿಕೆದೊಳಗೆ ಒಂದು ಸಣ್ಣ ಕತೆ ಓದೇನ್ರಿ. ಶ್ರೀ ಶಿವಾನಂದ ಮಹಾ ಸ್ವಾಮೀಜಿಗಳು ಬರೆದಿದ್ದ ಕತೆ ಎಷ್ಟು ಅದ್ಭುತ. ತಾಯಿಯ ಋಣ ತೀರ್ಸಲ್ಕಾಗಂಗಿಲ್ಲ ಅಂತೇಳಿ. ಒಬ್ಬ ಮಗ ಏನ್ ಮಾಡ್ತಾನ್ರಿ ತಾಯಿಗೆ, ಅಮ್ಮ ನಾನು ಬಹಳ ಅಗರ್ಭ ಶ್ರೀಮಂತ ಆಗಿನಿ, ಒಂದು ಚೀಲ ಬಂಗಾರ ಮತ್ತು ದುಡ್ಡು ನಾನು ಇವಾಗ ಐತಿ ನನ್ನ ಹತ್ರ, ನೀ ನನಗ ಇಷ್ಟೆಲ್ಲ ಸಾಕಿ ಸಲುವು ಬೆಳೆಸಿದಲ್ಲೋ, ಇದು ಬಂಗಾರ ಇದು ದುಡ್ಡು ಎಲ್ಲ ನೀನೇ ತಗೋ ಅಂತೇಳಿ ತಾಯಿ ಕೊಡ್ತಾನ. ಸಿಕ್ಕಾಪಟ್ಟೆ ಖರ್ಚು ಮಾಡಮ್ಮ, ನಿನ್ನ ಋಣನ ತೀರಿಸ್ತೀನಿ, ತಗೋ ದುಡ್ಡು ಅಂತ ತಗೋ, ಇದೆಲ್ಲ ಬಂಗಾರದ ಚೀಲ. ತಾಯಿ ಅಂತ ಹೇಳ್ತಮ್ಮ, ನೀ ಬಂಗಾರದ ಚೀಲ ಕೊಟ್ರು, ಬಂಗಾರದ ಇಷ್ಟೆಲ್ಲ ಒಂದು ಚೀಲ ತುಂಬ ದುಡ್ಡು ಕೊಟ್ರು ನನ್ನ ಋಣ ತೀರ್ಸಲ್ಕ್ ಆಗಂಗಿಲ್ಲ, ನೀನ್ ದುಡ್ಡು ಕೊಡಬೇಡ, ವಾಪಸ್ ತಗೋಂತ. ಇಲ್ಲಮ್ಮ ಇಷ್ಟದವ್ ತಗೊಂಡ್ ಬಿಡೋನಿ ಅಂತ. ಹಂಗ ಬ್ಯಾಡ ಹೋತಮ್ಮ, ತಾಯಿ ಋಣ ತೀರ್ಸಲ್ಕ್ ಆಗಂಗಿಲ್ಲ. ಹಾಗಮ್ಮ ಇಷ್ಟೆಲ್ಲ ದುಡ್ಡು ಕೊಟ್ಟಿನಲ್ಲ, ಹಾಗಾದ್ರೆ ಮಗ ಒಂದು ಕೆಲಸ ಮಾಡು. ತಾಯಿ ಅಂತ ನನ್ನ ಋಣ ತೀರಿಸ್ಬೇಕಾದ್ರೆ ಈಗ ಒಂದು ನೀನು ಕೆಲಸ ಮಾಡ್ಬೇಕು. ಏನ್ ಹೇಳಮ್ಮ ಅಂತ ಹೇಳ್ತ. ಇವತ್ತು ನೀನು ನನ್ನ ಮಗುವಾಗಿ ನನ್ನ ಹತ್ರ ಮಲಗಬೇಕು. ನಾನು ಮನ್ಕೊಂತೀನಿ, ನನ್ನ ಹತ್ರ ನೀನು ಮಗುವಾಗಿ ಮಲಗಿಕೊಳ್ಳಬೇಕು. ನೋಡ್ರಿ ತಾಯಿ ಹೇಳೋದು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ತಾಯಿ ಏನಂತ, ಮಗಳೇ ಈಗ ನೀ ದೊಡ್ಡವಾಗಿದ್ದಿ ಹೌದಾ, ಈಗ ನೀ ಸಣ್ಣ ಮಗು ಅಂತ ತಿಳ್ಕೊ. ನೀ ನನ್ನ ಮಗುನೇ, ದೊಡ್ಡವನ ಮಗುನೇ, ಆದ್ರೆ ಈಗೇನ್ ತಿಳ್ಕೊ, ನೀನು ಚಿಕ್ಕ ಮಗು. ಓಕೆ, ನೀನು ಮಗು ಇದ್ದಿ. ಇವತ್ತ ರಾತ್ರಿ ನಾನು ಎಲ್ಲಿ ಚಾಪಿಮಾನ್ ಮಲಗ್ತೀನಿ ಅಲ್ಲೇ ನೀನು ಮಲಗಬೇಕು ನನ್ನ ಜೊತೆಗೆ, ಆಯ್ತಮ್ಮ ಅಂತೇಳಿ ಮಗ ಮತ್ತು ತಾಯಿ ಮಲಗ್ತಾರ್ರಿ. ನಿದ್ದೆ ಮಾಡ್ತಾರೆ. ರಾತ್ರಿ 12 ಗಂಟೆ 1 ಗಂಟೆಗೆ ತಾಯಿ ಮಗನನ್ನ ಎಬ್ಬಿಸ್ತಾಳೆ. ಏಳು ಮಗ ಅಂತೇಳಿ, ಏಳು ಅಂದ್ರೆ ಅವ್ನು ನಿದ್ದೆ ಹತ್ತಿರದ. ಏಳು ಅಂದ ತಕ್ಷಣ, ಯಾಕಮ್ಮ ಯಾಕೆ ಎಬ್ಬಿಸ್ತಿ? ಮಗ ಹೇಳ್ತಾನ್ರಿ, ಯಾಕಮ್ಮ ಇಷ್ಟು ರಾತ್ರಿ ಯಾಕೆ ಎಬ್ಬಿಸಿದ್? 1 ಗಂಟೆ ಆಗ್ಯದ. ಇಲ್ಲ ಮಗ, ನನಗೆ ನೀರಡಕ್ಕಾಗೈತಿ, ಸ್ವಲ್ಪ ನೀರು ತಂದು ಬಾ. ಆಯ್ತಮ್ಮ ಅಂತೇಳಿ ಎದ್ದು ಹೋಗಿ ನೀರು ತಗೊಂಡು ತಂದು ತಾಯಿ ಕೊಡ್ತಾನ್ರಿ. ತಾಯಿ ಕೊಟ್ಟು ಇನ್ನೇನು ಮಲಗಬೇಕನ್ನ ತಾಯಿ ನೀರು ಕುಡಿತಿರ್ತಾಳ. ಸೊ 1-2 ಗುಟ್ಟು ಕುಡಿದ ತಕ್ಷಣ ಕೈ ಒಳಗೆ ಜಾರ್ತದ್ರ ಅದು ಚರ್ಗಿ. ಜಾರಿದ ತಕ್ಷಣ ನೀರೆಲ್ಲ ಹಾಸಿಗೆ ಮೇಲೆ ಚೆಲ್ತವ್ರಿ. ಆ ಮಗ ಅಂತಾನ, ಅಮ್ಮ ವ್ಯವಸ್ಥಿತ ನೀರು ಕುಡಿಬೇಕಲ್ಲ, ಕೈ ಜಾರ ಬಿತ್ತು ನೋಡಿ ಎಲ್ಲ ಹಾಸಿಗೆ, ನಮ್ಗೆ ಹಾಸಿಗೆ ಕಂಪ್ಲೀಟ್ ಎಲ್ಲ ಹಸಿ ಆಯ್ತು. ಏನಮ್ಮ? ಇಲ್ಲ ಮಗು
ಇಲ್ಲ ಮಗು ಮತ್ತೆ ಈಗ ಹ್ಯಾಂಗೆ ಮನ್ಕೊಳ್ಳೋದಮ್ಮ ಅಂತೇಳಿ ಅಲ್ಲೇ ಏನು ಮಾಡ್ತಾಳೆ, ಏನಿಲ್ಲ ಇಲ್ಲೇ ಸ್ವಲ್ಪ ಆ ಸೈಡ್ ಸ್ವಲ್ಪ ಮನ್ಕೊ, ನಾನು ಇಲ್ಲೇ ಮನ್ಕೊಂತೀನಿ ಮತ್ತೆ ಮನ್ಕೊಂತಾರೆ ಅಲ್ಲೇ. ಮತ್ತೊಂದು ಅರ್ಧ ಗಂಟೆಗೆ ಮತ್ತೆ ತಾಯಿ ಎಬ್ಬಿಸ್ತಾಳೆ ಮಗನಿಗೆ, ತಮ್ಮ ಏಳು ಏಳು ಅಂತೇಳಿ. ಯಾಕಮ್ಮ, ಇಲ್ಲ ಇನ್ನೂ ಸ್ವಲ್ಪ ನೀರು ಬೇಕಂತೇಳಿ ಮತ್ತೆ ನೀರು ತರ್ಲಿಕ್ಕೆ ಹೋತಾನೆ. ನೀರು ತಂದು ಮತ್ತೆ ಕುಡಿದಾಳೆ ತಾಯಿ ಕುಡಿದ ತಕ್ಷಣ ಮತ್ತೆ ಕೈ ಒಳಗೆ ಜಾರ್ತದ, ಮತ್ತೆ ಚೆಲ್ತದ. ಏನಮ್ಮ ನೀನು ಈಗ ನೀರು ಕೊಟ್ಟಿನಿ ಮತ್ತೆ ಚೆಲ್ದೆಲ್ಲ, ಇಡೀ ನೋಡಿ ಈಗೆಲ್ಲ ಹಾಸಿಗೆನೆಲ್ಲ ಹಸಿ ಹಸಿ ಆಯಿತು, ನೀರು ಕರೆಕ್ಟ್ ಕುಡಿಬೇಕಲ್ಲ. ಇಲ್ಲ ಮಗು ಸಾರಿ, ಮನ್ಕೊ ಅಂತ ಮತ್ತಲ್ಲೇ ಇಲ್ಲಿ ಹೇಗೆ ಮನ್ಕೊಳ್ಳೋದು, ಇಲ್ಲ ಸ್ವಲ್ಪ ಆಜು ಈಗ ಇದು ನಾನು ಹಾಸಿಗೆ ತೊಗೊಂಡು ನೀ ಮನ್ಕೊ. ಅಲ್ಲೇ ತಾಯಿ ಮಲಗ್ತಾಳೆ. ಮತ್ತೆ ಈಗ ಮಲಗಿದ ತಕ್ಷಣ ಮತ್ತೆ ಎಬ್ಬಿಸ್ತಾಳ್ರ ತಾಯಿ, ಏಳು ಏಳು. ಅವ್ವ ಯಾಕೆ ಎಬ್ಬಿಸ್ಲತ್ತೀನಿ ನೀನು? ಇಲ್ಲೋ ತಮ್ಮ, ನನಗೆ ನೋವು ಸ್ವಲ್ಪ ಏನಾಗ್ಯದ, ನೀರಡಕ್ಕಾಗ್ಯದ. ಆಗಳೇ ನೀರು ತಂದು ಕೊಟ್ಟಿನಿ, ಮತ್ತೆ ಕುಡಿಬೇಕಲ್ಲ ನೀನು. ಎಷ್ಟು ಸಲ ನೀರು ತಂದು ಕೊಡೋದು ನಿನಗೆ? ಈಗರ 2 ಸಲ ತಂದು ಕೊಟ್ಟಿನಿ. ಮತ್ತೆ ಹೇಳ್ತಾಳೋ, ಇಲ್ಲ ಮಗು ಹೋಗಿ ತೊಗೊಂಡು ಬಾ. ಮತ್ತೆ ನೀರು ತೊಗೊಂಡು ಬರೋದ್ರೊಳಗೆ ಅವ್ ತಾಯಿ ಕೈ ಕೊಡ್ತಾಳ. ತಾಯಿ ಕೈ ಕೊಟ್ಟ ತಕ್ಷಣ ತಾಯಿ ಹಿಡಿಯೋದ್ರೊಳಗೆ ಕೈ ಅಂದ್ ಬಿಡ್ತಾಳೆ ಹಿಂಗೆ ಜಾರಿ, ಮತ್ತೆ ಚರಿಗೆ ಕೆಳ ಎಲ್ಲನೂ ಹಸಿ ಹಸಿ ಆಗುತ್ತೆ. ಒಂದು ಚರಿಗೆ ಕರೆಕ್ಟಾಗಿ ಹಿಡ್ಲಿಕ್ಕೆ ಬರಂಗಿಲ್ಲ. ಏನು ಹೇಳೋದು? ರಾತ್ರಿ 1:15 ಆಗ್ಯದ. ಈಗ ಈ ಅಳಿಗೆ ನನಗೆ ಇಷ್ಟು ತ್ರಾಸ ಮಾಡ್ತಿಲ್ಲ, ನೀನು ನಿದ್ದಿನೇ ಮಾಡುತ್ತಾ ಇಲ್ಲ. ಎದ್ದು ನಾನು ಆ ಕಡೆ ಹೋಗಿ ಮನ್ಕೋತೀನಿ ನೋಡಮ್ಮ, ಭಾಳ ತ್ರಾಸ ಮಾಡುತ್ತೆ. ಮಗ ಒಂದೇ ನಿಮಿಷ ನೋಡು, ನೀ ಏನಂದಿದಿ, ತಾಯಿ ಋಣ ತೀರಿಸ್ತಂತ ಹೇಳಿದಿಲ್ಲ. ಒಂದೇ ದಿವಸದೊಳಗೆ ಇಷ್ಟು ಸಿಟ್ಟಿಗೆ ನೀನು ಚಿಕ್ಕವ್ರು ಹಿಡಿದು ದೊಡ್ಡವ ಆಗೋ ತನಕ, ದೊಡ್ಡ ವ್ಯಕ್ತಿ ಆಗೋ ತನಕ, ದೊಡ್ಡ ಮನುಷ್ಯ ಆಗೋ ತನಕ, ನೀನು ಸ್ವತಂತ್ರವಾಗಿ ಮಲಗೋ ತನಕ ನಿನಗೆ ನಾನು ಎಲ್ಲ ಸೇವೆ ಮಾಡಿ. ನೀನು ಚಿಕ್ಕವ ಇದ್ದಾಕರ ನೀನು ಹಸಿ ಮಾಡ್ತಿದ್ದಿ ಆ ಹಾಸಿಗೆ ಒಳಗೆ. ಅವಾಗ ಅದನ್ನೆಲ್ಲ ನಾನು ಒರೆಸಿ ನನ್ನ ಕಡೆ ತಗೊಂಡು ಆ ಹಸಿದ ಮೇಲೆ ನಾನು ಮನ್ಕೊಂತಿದ್ದೆ. ನೀನು ನನ್ನ ಸೀರೆ ಪದರ ಕೊಡ್ತಿದ್ದೆ, ನಿನಗೆ ಇನ್ನೊಂದು ಮಲಗಿಸಿ ನಿನಗೆ ಬೆಚ್ಚಗಾಗಿ ನನ್ನ ಕಾಳಜಿಯಿಂದ ಮಲಗಿಸಿದ್ದೆ. ಮತ್ತೆ ನೀ ನನಗೆ ಹೇಳ್ತಿದ್ದೆ, ಅಮ್ಮ ಹಸಿವಾಗ್ಯದ, ನನಗೆ ಹಾಲು ಕುಡಿಸಂತಿದ್ದೆ. ಮತ್ತೆ ಎಬ್ಬಿಸ್ತಿದ್ದೆ. ಮತ್ತೆ ಮಲಗಿರ್ದೊಳಗೆ ಮತ್ತೆ ನೀ ಹೇಳ್ತಿದ್ದೆ, ಅಮ್ಮ ನಂಗೆ ನೀರು ಕೊಡು ಅಂತೇಳಿ. ನೀನು ಎಷ್ಟು ತ್ರಾಸ ಮಾಡಿ ಗೊತ್ತಾ ಚಿಕ್ಕವನಿದ್ದಾಕರ? ಇಷ್ಟು ದೊಡ್ಡವಾಗೋ ತನಕ ಎಷ್ಟು ಕಾಡಿದ್ರು ನಾನು ನಿನಗೆ ಒಂದು ದಿವಸ ಆದ್ರೂ ಬೈದು ಹೇಳಿನೇನು? ಒಂದು ದಿವಸ ಆದ್ರೂ ನಾನು ನಿನ್ನ ಮೇಲೆ ಸಿಟ್ಟಿಗೆ ಬಂದೇನೇನು? ನೀನು ಎಷ್ಟೇ ಮಾಡಿದ್ರು ಕೂಡ ನೀನು ಪ್ರೀತಿಯಿಂದ ನಾನು ಮಾತಾಡ್ಸೀನಿ. ಎಷ್ಟೇ ನೀನು ಕೇಳಿದ್ರು ಪ್ರೀತಿಯಿಂದ ನೀನು ಗೌರವ ಮಾಡೀನಿ. ನೀನೇ ಹೀಗೆ ಮಾತಾಡಿದ್ರೆ ಹೇಗಪ್ಪು? ನಿನಗೆ ಬರೇ 3 ಬಾರಿ ನಿನಗೆ ಎಬ್ಸೀನಿ. ಒಂದೇ ದಿವಸದೊಳಗೆ ನಿನಗೆ ನಿದ್ದೆ ಹಾಳಾಯ್ತು ಅಂತ ಹೇಳಿದೆ. ನಾನು 18 ವರ್ಷ ನಿನಗೆ ಹ್ಯಾಗ್ ಬೆಳೆಸಿರ್ಬೇಕು? ನಾನು ಎಷ್ಟು ನಿದ್ದೆ ನಾನು ಹಾಳು ಮಾಡ್ಕೊಂಡಿರ್ಬೇಕು, ಎಷ್ಟು ನಾನು ನಿದ್ದೆಗೆಟ್ಟಿರ್ಬೇಕು? 365 ಒಂದು ವರ್ಷದೊಳಗೆ ದಿವಸಗಳು ಪ್ರತಿ ದಿವಸ ನಾನು ಮಲಗಿಲ್ಲ ನಿನ್ನ ಸಲುವಾಗಿ. ಅಷ್ಟು ತ್ಯಾಗ ಮಾಡೀನಿ. ನಿನಗೆ ಒಂದೇ ದಿವಸ ಮಗುವಾಗಿ ತಾಯಿ ಹತ್ರ ಮನ್ಕೊಂಡ್ರ ಇಷ್ಟೆಲ್ಲ ನಿನಗೆ ತ್ರಾಸ ಆಗ್ತಾ ಇತ್ತಲ್ಲ, ಎಷ್ಟು ಸಿಟಿಗೆ ಬಂದೈತಮ್ಮ ಅಂದ ತಕ್ಷಣ ಆ ಮಗ ಇದ್ದವ ದಕ್ಕತ್ತೇಳಿ ತಂಗಿ ಅವ್ರ ತಾಯಿ ಕಾಲು ಹಿಡಿತಾನೆ. ಅಮ್ಮ ಕ್ಷಮಿಸಮ್ಮ, ನಿಜವಾಗಿ ನೀನು ಗ್ರೇಟ್ ಇದ್ದೆ ಅಮ್ಮ, ನಿಜವಾಗಿ ನೀನು ಗ್ರೇಟ್ ಇದ್ದೆ. ಅದಕ್ಕೆ ತಾಯಿ ಋಣ ತೀರಿಸಲಿಕ್ಕಾಗಂಗಿಲ್ಲ. ಅಷ್ಟು ಮಮತೆಯ ಕಡಲು ಆ ತಾಯಿ ಇದ್ದಾಳೆ. ಸೊ ಜೀಜಾ ಸಾಹೇಬ್ ಇವರು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅದ್ಭುತವಾದ ಕಥೆಗಳನ್ನು ಹೇಳಿ ಆತನಿಗೆ ಶೂರ ವೀರರ ಕಥೆಗಳನ್ನು ಹೇಳಿ ವ್ಯಕ್ತಿಯನ್ನಾಗಿ ಮಾಡಿದ್ರು. ಒಂದ್ಸಲ ಶಿವಾಜಿ ಮಹಾರಾಜರಿಗೆ ಇವರು ಸೈನಿಕರು ಏನ್ ಮಾಡಿರ್ತಾರ್ರಿ, ಒಬ್ರು ಮುಸ್ಲಿಂ ದೊರೆಯ ಹೆಂಡತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ರಾಜನ ಹತ್ರ ತರ್ತಾರೆ ಶಿವಾಜಿ ಮಹಾರಾಜರೇ ಇವತ್ತು ನಾವು ಮುಸ್ಲಿಂ ದೊರೆಯ ಹೆಂಡತಿಯನ್ನ ತೆಗೆದುಕೊಂಡು ಬಂದಿವಿ, ತುಂಬಾ ಸುಂದರವಾಗಿದ್ದಾಳೆ, ಇವಳ ಜೊತೆಗೆ ನೀವು ಮದುವೆ ಆಗ್ರಿ. ಅವಾಗ ಶಿವಾಜಿ ಮಹಾರಾಜರ ಹತ್ರ, ಬೇಡಪ್ಪ, ಅವಳು ಸುಂದರ ಅದಳಂದ್ರ ಅವಳು ನನ್ನ ತಾಯಿಯ ಸಮಾನ, ಆ ತಾಯಿಗೆ ನಾನು ಸನ್ಮಾನ ಮಾಡ್ತೀನಿ, ಅವಳನ್ನ ಗೌರವಿಸ್ರಿ, ಅವಳಿಗೆ ಸತ್ಕಾರ ಸನ್ಮಾನ ಮಾಡ್ರಿ, ಅವಳು ನನ್ನ ತಾಯಿ ಸಮಾನ ಇದ್ದಾಳೆ. ನೋಡ್ರಿ, ಒಂದು ಸೌಂದರ್ಯವತಿ ಹೆಣ್ಣು ಮಗಳನ್ನು ನೋಡಿದ ತಕ್ಷಣ ಅವಳು ನನ್ನ ತಾಯಿ ಇದ್ದಾಳೆ ಎಂಬ ಭಾವನೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ ಇತ್ತು. ಆ ವಿಚಾರ ಬರುವ ಸಲುವಾಗಿ ತಾಯಿಯ ಸಂಸ್ಕಾರ ಎಷ್ಟು ದೊಡ್ಡದಿತ್ತು. ಹೀಗಾಗಿ ನೀವು ನನ್ನ ಜೊತೆಗೆ ಹೇಗೆ ವರ್ತನೆ ಮಾಡ್ತಿರೋದು ನಿಮ್ಮ ಕುಟುಂಬದ ಸಂಸ್ಕಾರ. ನಮ್ಮ ಕುಟುಂಬದೊಳಗೆ ಚಲೋ ಹೇಳಿರ್ತೇವೆ, ನಾವು ಚಲೋ ಹೇಳ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಆಗಲಿ, ನೆಗೆಟಿವ್ ನನಗೆ ಮೆಸೇಜ್ ಮಾಡೋದಾಗಲಿ ಪರ್ಸನಲ್ ಆಗಿ ದಯವಿಟ್ಟು ಮಾಡಬೇಡ್ರಿ. ನನಗೆ ತುಂಬಾ ನೋವಾಗ್ತದೆ ತಮ್ಮ. ಮತ್ತು ನಾನು ಇನ್ನು ಮುಂದೆ ಯಾವ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾಕಂದ್ರೆ ನೋಡುವ ದೃಷ್ಟಿಕೋನ ಬೇರೆ ಬೇರೆ ಇರ್ತಲ್ರಿ, ಕೆಲವೊಬ್ರು ಕೆಟ್ಟ ದೃಷ್ಟಿಕೋನ ಇರ್ತದ್ರಿ. ನನಗೆ ವಿಭತ್ತು ಹಚ್ಚೋ ಉದ್ದೇಶ ಏನ್ರಿ, ನಾನು ವಿಡಿಯೋ ನೋಡುವಾಗ ಒಳ್ಳೆಯ ಭಾವನೆಯಿಂದ ನಾನು ನೋಡಿದ್ರೆ ಅಂದ್ರೆ ನನ್ನ ಬುದ್ಧಿ ಮಾತುಗಳು ಅಥವಾ ನನ್ನ ಅನುಭವದ ಮಾತುಗಳು ನಿಮ್ಗೆ ಅರ್ಥ ಆಗ್ತಾ ಇದ್ರಿ. ನನ್ನ ವಿಡಿಯೋಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಆ ಕೆಟ್ಟ ದೃಷ್ಟಿ ನನಗೆ ಹತ್ತಬಾರ್ದು ತಿಳ್ಕೊಂಡು ವಿಭೂತಿ ಹಚ್ತಾ ಇದ್ದೀನಿ. ವಿಭೂತಿ ಅಂದ್ರೆ ಭಸ್ಮ ಇದ್ದಂಗೆ, ಕೆಟ್ಟ ಜನರ ದೃಷ್ಟಿ ನನ್ನ ಮೇಲೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ನಾನು ವಿಭೂತಿ ಹಚ್ಚಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಯಾಕೆ ಇಷ್ಟು ಸಿಟ್ಟಿಗೆ ಬಂದಿರಿ ಅಂದ್ರೆ, ಹೌದು, ಕೆಲವೊಬ್ರು ಇರ್ತಾರಲ್ರಿ, ಮಲಗಿದ್ದು ಮನುಷ್ಯಗೆ ತ್ರಾಸ ಮಾಡೋರು ಇರ್ತಾರೆ. ಏನ್ ಮಾಡೋದು ಹೇಳಿ? ಇನ್ನು ಅವ್ರ ಮಾತು ಕೇಳಿ ನಾನು ವಿಡಿಯೋ ಮಾಡೋದು ಬಿಟ್ಟಂದ್ರೆ ಅದು ಬಿಡಬಾರ್ದು. ಯಾಕಂದ್ರೆ ನೀವೆಲ್ಲರೂ ದೇವ್ರು ಇದ್ರಲ್ಲ, ಒಳ್ಳೆಯವ್ರ ಜನನೂ ಇರ್ತಾರೆ, ಕೆಲವೊಬ್ರು ರಾಕ್ಷಸ ಥರ ಇರ್ತಾರೆ. ಅವ್ರಿಗೆ ಏನ್ ಮಾಡೋದು?
ಅವ್ರಿಗೆ ಆಮೇಲೆ ದೇವರು ತಾನೇ ಶಿಕ್ಷೆ ಕೊಡ್ತಿರ್ತಾನೆ. ಅವ್ರ ಬಗ್ಗೆ ನಾವೇನು ತಲೆ ಕೆಡಿಸೋದಿಲ್ಲ. ನಾವು ಕರ್ಮ ಚಲೋ ಮಾಡೋದು, ನಮ್ಮ ಕರ್ಮ ಒಳ್ಳೇದಾಗಿದ್ದರೆ ನಮ್ಗೆಲ್ಲ ಒಳ್ಳೇದಾಗ್ತದೆ. ಹಾಗೆ ನೀವು ಕೂಡ ಕರೆಕ್ಟ್ ಆಗಿರ್ರಿ, ಒಳ್ಳೆಯ ರೀತಿ ನಡವಳಿಕೆ ಇರ್ರಿ. ನನ್ನ ಕಡೆಯಿಂದ ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಿತ್ತಂದ್ರೆ ಯೂಸ್ ಮಾಡ್ರಿ, ಅಥವಾ ನನ್ನ ಬುಕ್ಕನ್ನೇ ತಗೋಬೇಕಂತೇಳಿ ಹಿಂಗೇನು ನಾನು ಎಂದೂ ಹೇಳೋದಿಲ್ಲ. ನಂದೇ ತಗೋರಿ, ಬೇರೆಯವ್ರು ತಗೋಬಾಡ್ರಿ ಹಿಂಗೆ ಅಂದಿಲ್ಲ ನಾನು. ಯಾವಾಗಲೂ ಹೇಳೋದಿಲ್ಲ ಬೇರೆಯವ್ರದ್ದು ಚೆನ್ನಾಗಿಲ್ಲ ಈ ಶಬ್ದ ನಾನು ಅನ್ನುವುದಿಲ್ಲ, ಅಂದಿಲ್ಲೂ ಕೂಡ. ಆದ್ರೆ ನನ್ನ ಬುಕ್ ತಗೋ ಅಂತೇಳಿ ಅಂದಿರಿಂದ ನಾನು ಸಾಕಷ್ಟು ಸಲ ಅಂತೀನಿ, ನನ್ನ ಬುಕ್ ತಗೋಬಹುದು ನೀವು ಅಂತೇಳಿ. ಆದ್ರೆ ಬೇರೆಯವ್ರ ಬುಕ್ ತಗೋಬೇಡ್ರಿ ಅಂದಿನೇನ್ರಿ? ಇಲ್ಲ. ಈಗ ಏನಾಗ್ತದ್ರಿ, ನಾವು ಹೇಗೆ ಬೆಳಿತೀವಲ್ಲ ಹಾಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತದೆ. ತಮ್ಮ ನೀನು ಒಂದೇ ಪರೀಕ್ಷೆ ಪಾಸ್ ಆಗು, ನಿನಗೆ ಎಷ್ಟು ಶತ್ರುಗಳು ಬೆಳಿತಾರೆ. ನಾನು ಈಗ 79 ಪರೀಕ್ಷೆ ಪಾಸ್ ಆಗಿನ್ರಿ, ನಾನು 79. ಮತ್ತೆ ನನಗೆ ಎಷ್ಟು ಶತ್ರುಗಳು ಇರಬಾರ್ದು ಹೇಳ್ರಿ? ನನಗೆ ಸಾಕಷ್ಟು ಅದರ, ಆದ್ರೂ ತಲೆ ಕೆಡಿಸೋದಿಲ್ಲ. ಆದ್ರೂ ಸ್ವಲ್ಪ ನನಗೆ ಬ್ಯಾನ್ ಆಗ್ತದ್ರಿ, ಏನ್ ಮಾಡೋದು ಇರ್ಲಿ. ಸೊ ನಿಮ್ಗೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿಯ ಜನ್ಮ ದಿವಸ ಎಂದು ಮತ್ತು ಸ್ವಾಮಿ ವಿವೇಕಾನಂದರ ಜನ್ಮ ದಿವಸ ಎಂದು, ಇವರ ಜಯಂತಿ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನನ್ನ ಬಗ್ಗೆ ಗೌರವದ ವಿಡಿಯೋಗಳನ್ನು ತಾವು ಯಾರ್ಯಾರು ಮಾಡಿ ನನಗೆ ಕಳಿಸಿದ್ರಿ, ಆ ವಿಡಿಯೋಗಳನ್ನು ನಾನು ಎಲ್ಲ ಡಿಲೀಟ್ ಮಾಡಿದ್ದೀನ್ರಿ, ಒಂದು ಒಳ್ಳೆ ಉದ್ದೇಶಕ್ಕಾಗಿ, ಏನೋ ಬೇಡ ಅಂತೇಳಿ. ಆದ್ರೆ ನಿಮ್ಮ ವಿಡಿಯೋಗಳು ನನ್ನ ಹತ್ರ ಅದಾವ. ಇನ್ನು ಎಕ್ಸ್ಟ್ರಾ ವಿಡಿಯೋಗಳನ್ನು ನಾನು ಕಳಿಸ್ಬೇಡ್ರಿ. ನಿಮ್ಮ ಪ್ರೀತಿ, ಗೌರವ, ಆಶೀರ್ವಾದ ನನಗೆ ಯಾವಾಗಲೂ ಕಳಿಸ್ತಾ ಇರಬೇಕು. ಓಕೆ, ನಿಮ್ಮ ಮೆಸೇಜ್ ಕೂಡ ನನಗೆ ಕಳಿಸ್ರಿ. ನಿಮ್ಮ ಮೆಸೇಜ್ ಓದೋದ್ರಿಂದ ನಾನು ಡಿಪ್ರೆಷನ್ ಇದ್ದಾಗ ಆ ವಿಡಿಯೋಗಳಿಂದ ನನಗೆ ಸ್ವಲ್ಪ ಸ್ಫೂರ್ತಿ ಸಿಗುತ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬರುವ ಕೆಸೆಟ್ ಎಕ್ಸಾಮ್ ನೀವು ಪಾಸ್ ಆಗಿರಿ. ಇವತ್ತೊಂದು ಟೈಮ್ಸ್ ಆಫ್ ಇಂಡಿಯಾದೊಳಗ ಒಂದು ಸುದ್ದಿ ಬಂದೈತ್ರಿ. ಸುದ್ದಿ ನೀವು ಓದಿರೇನಿಲ್ಲ? ಸುದ್ದಿ ಈಗ ನಮ್ಮ ವಸಂತ ತಂಗಿದು ವಿಡಿಯೋ ಅದೇನು ಮಾಡಿ ಕಳಿಸಿನಲ್ಲ, ಆ ವಿಡಿಯೋ ನಾನು ಸ್ಟೇಟಸ್ ಇಟ್ಕೊಂಡೇನು ತಿಳ್ಕೊಂಡು ನಮ್ಮ ಒಬ್ರು ಸಂಪಾದಕರ ಸಾಹೇಬರು ಹುಬ್ಳಿಯಿಂದ ಸಂಗಮೇಶ್ ಸರ್ ಅವರು ಕಾಂಟ್ಯಾಕ್ಟ್ ಮಾಡಿ ಈ ತಂಗಿಯ ನಂಬರ್ ತೆಗೆದುಕೊಂಡು ಈ ತಂಗಿಗೆ ಭೇಟಿಯಾಗಿ ಇವಳ ಒಂದು ಎಲ್ಲ ಕಥೆಯನ್ನ ಕೇಳ್ಕೊಂಡು ಟೈಮ್ಸ್ ಆಫ್ ಇಂಡಿಯಾದೊಳಗೆ ಪಬ್ಲಿಷ್ ಮಾಡಿದ್ದಾರೆ. ಇವ್ರು ಪಬ್ಲಿಷ್ ಮಾಡೋ ಉದ್ದೇಶ ಏನು ಗೊತ್ತಾ? ಈ ತಾಯಿ ಸಾಧನೆ ಮಾಡಿದ್ದಾಳೆ, ನೀವು ಕೂಡ ಸಾಧನೆ ಮಾಡ್ರಿ. ಇವ್ರ ಕಡೆಯಿಂದ ಆಗಿದೆ, ನಿಮ್ಮ ಕಡೆಯಿಂದ ಆಗ್ಬೇಕು ಎಂಬ ಉದ್ದೇಶದಿಂದ ಈ ಒಂದು ಸುದ್ದಿಗಳಾಗಲಿ ಅಥವಾ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನ ನಾನು ಪ್ರಕಟ ಮಾಡಿದ್ದೇನೆ. ನಮ್ಮ ಬೀಳ್ಗಿಂದ ಬಾಗಲಕೋಟೆಯಿಂದ ಅವ್ರು ಏನಂದ್ರು, ಇದು ಪ್ರಚಾರಕ್ಕೆ ಆಗಿ ನಾನು ವಿಡಿಯೋ ಮಾಡ್ತಾ ಇರೋದು ಪ್ರಚಾರಕ್ಕಾಗಿ ಅಲ್ಲ, ಪ್ರೇರಣೆಗಾಗಿ ಅಂತೇಳಿ. ಹಿಂಗಾಗಿ ಯಾರ್ಯಾರು ನನಗೆ ವಿಡಿಯೋ ಕಳಿಸಿದ್ರು ಅವ್ರದ್ದು ವಿಡಿಯೋ ಅಪ್ಲೋಡ್ ಮಾಡೋ ಉದ್ದೇಶ ಅಷ್ಟೇ ಇದೆ, ಅದರಿಂದ ಪ್ರೇರಣೆ ತೆಗೆದುಕೊಳ್ಬೇಕಂತೇಳಿ. ಆದ್ರೆ ಕೆಲವೊಬ್ರು ನೆಗೆಟಿವ್ ಮಾತಾಡೋಣ, ಮತ್ತೇನ್ ಮಾಡೋದು, ಇರ್ಲಿ ಬಿಡು ಅಂತೇಳಿ ನಾನೇ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಇರ್ಲಿ, ಇಲ್ಲಿ ಏನ್ ಬರ್ದಾರ ನೋಡ್ರಿ, ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾದೊಳಗೆ ಸುದ್ದಿ ಬಂದೈತಿ. ವಿಜುವಲಿ ಚಾಲೆಂಜ್ಡ್ ಗರ್ಲ್ ಸೆಕ್ಯೂರ್ ಸೆಕೆಂಡ್ ರ್ಯಾಂಕ್ ಇನ್ ಕೆಸೆಟ್. Feat achieved in maiden attempt among 5,000 candidates. Traveling in 6 buses had become inevitable. I listened to study videos on my phone, made notes in braille script for cassette exam. Vasanta. Hubballi. Vasanta Hulgannavar 23, a visually challenged student from Kusgal, secured second rank in cassette physically challenged category despite personal hardship. She used to travel 65 km every day to Karnataka University Dharwad and converted YouTube videos into braille for preparation. She stands 177th in the general category in her debate attempt. Mulgannavar, who is pursuing an MA in the 3rd semester with optional Karnataka, told Times of India that she leaves Kusgal by 7 a.m. morning and changes buses at Hosur bus stand in Hubli and then at Jubilee Circle in Dharwad to reach KUD. Traveling in 6 buses had become inevitable and I keep listening to educational videos on my phone. She shared her primary education was completed at Aruda School for the Blind in Old Hubli. She pursued higher education at Maheshwari School for the Blind, Belagavi, and attended JSS College for PUC and BA. She secured 19 SSLC, 87 in PUC and 84 in BA. Her score dipped after SSLC as study material is inevitable in Braille script only till SSLC. She said, if we get study material of higher education and competitive exams like SETNET etc. in Braille, we will have equal opportunity to compete with the other, she said. Speaking about her preparation for KSET, she told that she follows
the educational videos by Dhanaya Kauntgi, who has passed 77 eligibility test. I made notes in braille of his study material and got in touch with him. He couriered me more study material and encouraged me to create braille notes. Dr. Krishna Raikwar HOD, Kannada Study Chair, KUD, another visually challenged assistant professor, Dr. Mallappa Bandi, and PhD student Mallesh also guided me with study material. She attributed. Kauntgi commented that while many students struggle to crack a cassette in 3 to 4 attempts, but despite all the challenges, Hulgannawar did in her debut attempt in November 2024. This year, more than 1,77,000 students applied for cassette and about 5,000 attempted in Kannada. Among them, 400 cracked the exam. Hulgannawar and her elder brother Yellappa Hulgannawar, who is an MA Political Science preparing civil service exam, are 100% visually challenged from birth. Mother homemaker and family depends on the acres agriculture land, and in both received scholars fee from organizations Karnataka, Tamil Nadu, Kerala. ನೋಡ್ರಿ, ಈ ತಂಗಿದ ಒಂದು ಸಾಧನೆ ಎಲ್ಲರಿಗೂ ಪರಿಚಯ ಆಗಲಿ ತಿಳ್ಕೊಂಡು ನಾನು ಇಂಥವ್ರದ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಥವ್ರ ವಿಡಿಯೋ ನಾನು ಮಾರ್ಕೆಟಿಂಗ್ ಮಾಡಿ, ಇವ್ರದ್ದು ವಿಡಿಯೋ ನಾನು ಮಾರ್ಕೆಟಿಂಗ್ ಮಾಡಿ, ಬಿಸ್ನೆಸ್ ಹೆಚ್ಚಿಗೆ ಮಾಡಿ ರೊಕ್ಕ ಗಳಿಸೋದು, ಹಿಂಗೆ ನೀವು ಆಲೋಚನೆ ಮಾಡಬೇಡ್ರಿ ತಮ್ಮ. ದಯವಿಟ್ಟು ನೀವು ಮಾತಾಡೋದ್ರಲ್ಲಿ ನನಗೆ ಬ್ಯಾನ್ ಆಗ್ತೈತಪ್ಪಿ. ಪ್ಲೀಸ್, ನಾನು ಅಂಥ ಉದ್ದೇಶ ಇಲ್ಲ, ಮಾಡೋದೂ ಇಲ್ಲ. ನೀವು ಹಾಗೆ ತಿಳ್ಕೊಳ್ಕೊಂಡು ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ಒಳ್ಳೇದನ್ನು ತಗೊಳ್ರಿ. ನಾನು ಕೆಟ್ಟದ್ದು ಹೇಳಿದಂದ್ರೂ ಅದನ್ನು ಮರೀರಿ. ಓಕೆ, ನೀವು ಕೂಡ ಬೆಳೀರಿ, ನಿಮ್ಮ ಜೊತೆಗೆ ನನಗೂ ಕೂಡ ಬೆಳೆಸ್ರಿ ಅನ್ನೋ ಮಾತನ್ನು ಹೇಳುತ್ತಾ ಇಲ್ಲಿಗೆ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ, ಜೈ ಜಿಜಾವ್, ಜೈ ಸ್ವಾಮಿ ವಿವೇಕಾನಂದ.